ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ಕೇಕ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳುವಂತಹ ಒಂದು ಕೇಕ್ ರೆಸಿಪಿ. ಯಾರೆಲ್ಲ ಮೈದಾದಿಂದ ಮಾಡಿರುವಂಥ ಕೇಕ್ ತಿನ್ನಲ್ಲ ಅಂತಿರಲ್ಲ, ಅವರೆಲ್ಲರೂ ಕೂಡ 1 ಕಪ್ ರವೆ ಮತ್ತು ಗೋಧಿ ಹಿಟ್ಟನ್ನು ಉಪಯೋಗಿಸಿ ರುಚಿಯಾದ ಕೇಕ್ನ ತಯಾರಿಸಿ ಸ್ಪಾಂಜಿ ಆಗಿರುವಂತಹ ಕೇಕು. ಸೊ ಕ್ರಿಸ್ಮಸ್ಸಿಗೆ ಹಾಗೆ ನ್ಯೂ ಇಯರ್ಗೆ ಯಾವಾಗ ಬೇಕು ಕೂಡ ನಿಮಗೆ ಬೇಕು ಅಂದಾಗಲೆಲ್ಲ ತಯಾರಿಸಿ ತಿನ್ಬೋದು. ಬರ್ತಡೇಗೆಲ್ಲ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ಕೇಕ್ ರೆಸಿಪಿ ಇದು. ಸೊ ಖಂಡಿತವಾಗ್ಲೂ ನೀವೆಲ್ಲರೂ ಕೂಡ ಇದನ್ನು ವಿಡಿಯೋನ ನೋಡಿದ ತಕ್ಷಣವೇ ತಯಾರಿಸ್ತೀರ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಅಷ್ಟು ಅದ್ಭುತವಾಗಿ ಈ ಕೇಕ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ಟೇಸ್ಟ್ ಒಂದು ಸೂಪರ್ ಆಗಿರುತ್ತೆ. ಮೊದಲನೇದಾಗಿ ಇಲ್ಲಿ ರವೆನ ತಗೊಳ್ತಾ ಇದ್ದೀನಿ. ಸೊ ಒಂದು ಸಣ್ಣ ಲೋಟದ ಕಪ್ಪಿನ ಅಳತೆಯಲ್ಲಿ ನಾನು ತಗೊಂಡಿರುವಂತಹದ್ದು. ಸೊ ಆ ಒಂದು ಕಪ್ಪಿನ ಅಳತೆಯಲ್ಲಿ 1.5 ಕಪ್ ಆಗುವಷ್ಟು ರವೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟಿಗೆ ಬಳಸುವಂತಹ ರವೆ, ಸಣ್ಣ ರವೆ ಅಲ್ಲ, ಉಪ್ಪಿಟ್ಟಿಗೆ ಬಳಸ್ತೀವಲ್ಲ ಆ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ 1.5 ಕಪ್ ರವೆಯನ್ನು ಹಾಕ್ಕೊಂಡಿದ್ದೀನಿ. ಅದೇ ಕಪ್ಪಿನ ಅಳತೆಯಲ್ಲಿ 3/4 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟಲ್ಲ, ಗೋಧಿ ಹಿಟ್ಟು. ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಸೊ 1.5 ಕಪ್ಪು ರವೆ, ಹಾಗೆ 3/4 ಕಪ್ಪು ಗೋಧಿ ಹಿಟ್ಟು, 1 ಕಪ್ ಸಕ್ಕರೆ ಮತ್ತು 1 ಏಲಕ್ಕಿಯನ್ನು ಬಿಡಿಸಿ ಈ ರೀತಿ ನಾನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಓಕೆ, ಸೊ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನುಣ್ಣಗೆ ಇರಲಿ. ಅದಾದ ನಂತರ ಇಲ್ಲಿ ಡ್ರೈ ಫ್ರೂಟ್ಸ್ನ ನೋಡ್ಬೋದು. ನೀವು ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಳ್ಳಿ. ಇಲ್ಲ ಅನ್ನೋದಾದರೆ ಖಂಡಿತ ಸ್ಕಿಪ್ ಮಾಡಿ. ಡ್ರೈ ಫ್ರೂಟ್ಸಿಂದ ಏನೋ ಫ್ಲೇವರ್ ಬರೋದಿಲ್ಲ ಅಥವಾ ಟೇಸ್ಟ್ ಕೂಡ ಹೆಚ್ಚಾಗೋದಿಲ್ಲ. ಡ್ರೈ ಫ್ರೂಟ್ಸ್ ಏನಕ್ಕೆ ಹಾಕಬೇಕು ಅಂದರೆ ಅದು ಹೆಲ್ದಿಯಾಗಿರುತ್ತೆ, ಒಳ್ಳೆಯದು. ಈ ರೀತಿಯಾಗಾದರೂ ನಾವು ತಿನ್ಬೋದಲ್ಲ ಅನ್ನೋದಕ್ಕೋಸ್ಕರ ಉಪಯೋಗಿಸ್ಬೇಕಾಗಿರೋದಷ್ಟೇ. ಒಂದು ಕೇಕ್ ಟಿನ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಈ ಕೇಕ್ ಮೌಲ್ಡಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಗ್ರೀಸ್ ಮಾಡ್ಕೊಂಡಿದ್ದೀನಿ. ಒಂದು ಬಟರ್ ಪೇಪರ್ನ ಹಾಕ್ಕೊಳ್ಳೋಣ. ಬಟರ್ ಪೇಪರ್ ಇದ್ದರೆ ಉಪಯೋಗಿಸಿ ಫ್ರೆಂಡ್ಸ್. ಇಲ್ಲ ಅನ್ನೋದಾದರೆ ಸ್ವಲ್ಪ ಎಣ್ಣೆ ಹಚ್ಚಿರ್ತೀರಲ್ಲ, ಅದಕ್ಕೆ ಸ್ವಲ್ಪ ಮೈದಾವನ್ನು ಹಾಕಿ, ಒಂದು ಅರ್ಧ ಸ್ಪೂನ್ ಮೈದಾ ಹಾಕಿ ಸ್ವಲ್ಪ ಹಲ್ಲಾಡಿಸಿ. ಆಗ ಮೇಲ್ಗಡೆ ಒಂದು ಲೇಯರ್ ಆಗಿ ಕೂತ್ಕೊಳ್ಳುತ್ತೆ ಇದರಲ್ಲಿ ನಾವು ಏನು ಕೇಕ್ ಟಿನ್ ಇಟ್ಟಿದ್ದೀವಲ್ಲ ಅದರಲ್ಲಿ. ಸೊ ಅದಾದಮೇಲೆ ಅದ್ರ ಮೇಲೆ ನೀವು ಈ ಸರಿ ಕೇಕಿಂದ ಹಿಟ್ಟನ್ನು ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಕೇಕ್ ಬರುತ್ತೆ. ಓಕೆ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ. ನಾನಿಲ್ಲಿ ದ್ರಾಕ್ಷಿ, ಬಾದಾಮಿ, ಗೋಡಂಬಿ ಹಾಗೆ ಪಿಸ್ತಾ ಜಾಸ್ತಿ ತೊಗೊಂಡಿಲ್ಲ, ಸ್ವಲ್ಪ ತೊಗೊಂಡಿದ್ದೀನಿ. ಇಷ್ಟೇ ಸಾಕು. ಓಕೆ, ಸೊ ಇವಾಗ 1 ಕಪ್ಪು ಮೊಸರು. ಯಾವ ಕಪ್ಪಿನಲ್ಲಿ ಅಳತೆಯನ್ನು ತೊಗೊಂಡಿದ್ದೀವಲ್ಲ ಅದು ತುಂಬಾ ಇಂಪಾರ್ಟೆಂಟು. ಅದೇ ಕಪ್ಪಿನ ಅಳತೆಯಲ್ಲಿ ಎಲ್ಲ ಮೆಜರ್ಮೆಂಟು ಕೂಡ ತೊಗೊಳ್ಬೇಕು ಫ್ರೆಂಡ್ಸ್, ಆಯಿತಾ? ಸೊ ಯಾವುದ್ರಲ್ಲೂ ನೀವು ಹಾಕೋದ್ರಲ್ಲಿ ಕಂಜೂಸ್ ಮಾಡಬೇಡಿ, ಯಾಕೆಂದರೆ ಪರ್ಫೆಕ್ಟಾಗಿ ಬರೋದಿಲ್ಲ. ಸ್ವಲ್ಪ ಮೊಸರು ಹಾಕೋಣ, ಸ್ವಲ್ಪ ಎಣ್ಣೆ ಹಾಕೋಣ ಅಂದರೆ ಖಂಡಿತ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಎಷ್ಟು ತೊಗೋಬೇಕೋ ಅಷ್ಟೇ ಮೆಜರ್ಮೆಂಟಲ್ಲಿ ನೀವು ತಗೊಂಡ್ರೆ ನೀವು ಯಾವುದೇ ರೆಸಿಪಿ ಮಾಡಿದ್ರೂ ಪರ್ಫೆಕ್ಟಾಗಿ ಬರುತ್ತೆ. ಓಕೆ, ಸೊ ಇವಾಗ ಹಿಟ್ಟನ್ನು ನಾನು ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ಪು ಮೊಸರು. ಕರೆಕ್ಟಾಗಿ ನೋಡ್ಕೊಳ್ಳಿ, ಪರ್ಫೆಕ್ಟಾಗಿ ಬರುತ್ತೆ. ಯಾರು ಖಂಡಿತವಾಗ್ಲೂ ಬರಲ್ಲ ಅಂತಿರಲ್ಲ, ನೀವು ಏನೋ ಒಂದು ಮಿಸ್ಟೇಕ್ ಮಾಡಿರ್ತೀರ ಅಂತ ಅರ್ಥ ಅಲ್ಲಿಗೆ, ಆಯಿತಾ? ಇದನ್ನು ನೋಡ್ಕೊಂಡು ಮಾಡಿದ್ರೆ ಪರ್ಫೆಕ್ಟಾಗಿ ಬಂದುಬಿಡುತ್ತೆ. ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ಪು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೊಸರು 1 ಕಪ್ ಹಾಕಿ ನೀರನ್ನು ಹಾಕಿ ಅರ್ಧ ಕಪ್ಪು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ಬೋದು ಈ ರೀತಿಯಾಗಿ ಕ್ರೀಮಿಯಾಗಿ ಇದೆ. ಸೊ ಒಂದು ಸ್ಪೂನಿಂದ ಕೂಡ ತೋರಿಸ್ತೀನಿ ನಿಮಗೆ. ಈ ರೀತಿಯಾಗಿ ಹಿಟ್ಟು ರೆಡಿ ಆಗಬೇಕು. ತೀರಾ ತೆಳ್ಳಗಾಗಿದೆ ಅಂತಲೂ ಹೆದರ್ಕೋಬೇಡಿ. ಸ್ವಲ್ಪ ಗಟ್ಟಿ ಆಯಿತು ಅನ್ನೋದಾದರೆ, ರುಬ್ಬಿ ಆದಮೇಲೆ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ನೀವು ಏನು ಮಾಡಿ ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತೆ ಸ್ವಲ್ಪ ರುಬ್ಕೊಂಬಂದ್ಬಿಡಿ. ಏಕೆಂದರೆ ನೀರು ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಹಾಲಿದ್ದರೆ ಹಾಲು ಉಪಯೋಗಿಸಿ. ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಹಾಲು ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಹಾಲಿಲ್ಲ ಅಂದರೆ ನೀರನ್ನು ಉಪಯೋಗಿಸಿ, ಏನೂ ತೊಂದರೆ ಇಲ್ಲ. ಈಗ ರುಬ್ಬಿರೋವಂಥ ಮಿಶ್ರಣನ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಓಕೆ, ಸೊ ಈಗ 2 ಸ್ಪೂನ್ ಆಗುವಷ್ಟು, 2ರಿಂದ 3 ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಮಿಲ್ಕ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಲಿನ ಪುಡಿ ಯಾವುದೇ ಬ್ರ್ಯಾಂಡಿಂದ ಇರಲಿ, ಅಂಗನವಾಡಿಯಲ್ಲಿ ಕೊಟ್ಟಿರ್ತಾರಲ್ಲ ಅದಿದ್ರೂ ಕೂಡ ಓಕೆ. ಸೊ ಯಾವುದಿದ್ರೂ ಓಕೆ. 3 ಸ್ಪೂನ್ ಆಗುವಷ್ಟು ನಾನು ಹಾಲಿನ ಪುಡಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬೇಕಿಂಗ್
ಪೌಡರ್ನ ಸೇರಿಸ್ಕೋಬೇಕು. ಒಂದು ಅರ್ಧ ಸ್ಪೂನು ಬೇಕಿಂಗ್ ಪೌಡರ್, ಓಕೆ. ಮತ್ತು 1/4 ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಅಡುಗೆ ಸೋಡವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಂತೂ ಹಾಕಲೇಬೇಕು. ಅದಾದ ನಂತರ ನಾನು ತಗೊಂಡಿರೋಂತಹ ಒಂದು ಬೌಲಿಂದ ಅದೇ ಮೆಜರ್ಮೆಂಟಲ್ಲಿ ಅರ್ಧ ಬೌಲ್ ಆಗೋಷ್ಟು, ಅರ್ಧ ಕಪ್ಪು ನಮಗೆ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಅಡುಗೆ ಎಣ್ಣೆಯನ್ನು ಉಪಯೋಗಿಸ್ಕೋಬೇಕು. ಮತ್ತು ಕಲಿಸೋ ವಿಧಾನ ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಈ ರೀತಿ 2ರಿಂದ 3 ಸಲ ಕಲಸಿ ಅದಾದ ನಂತರ ಮಧ್ಯದಲ್ಲಿ ಈ ರೀತಿ ಗೆರೆ ಮಾಡಬೇಕು. ನೋಡಿದ್ರಲ್ಲ, ಇದೇ ರೀತಿ ಕಲಿಸ್ಕೊಳ್ಳಿ ಕೇಕನ್ನು. ಯಾಕೆಂದರೆ ನಾವು ಸುಮ್ಮನೆ ಅಕ್ಕಿ ಹಿಟ್ಟಿನ ಸರಿ ಕಲಿಸ್ತೀವಲ್ಲ, ಆ ರೀತಿ ಕಲಿಸಿದ್ರೆ ಪರ್ಫೆಕ್ಟಾಗಿ ಬರೋದಿಲ್ಲ. ಇದೇ ರೀತಿ ಕಲಿಸ್ಕೋಬೇಕು. ಹೀಗೆ ಕಲಿಸಿ, ಓಕೆ. ಈ ರೀತಿ ಕಲಿಸಿದ್ರೆ ಪರ್ಫೆಕ್ಟಾಗಿ ನಿಮಗೆ ಕೇಕು ಬಂದುಬಿಡುತ್ತೆ. ಸೊ ಹಿಂಗೆ ಕಲಿಸಿದಾದ ನಂತರ ಜಾಸ್ತಿನೂ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ಗ್ರೈಂಡ್ ಮಾಡಿರೋದ್ರಿಂದ ಏನು ಮಿಕ್ಸ್ ಮಾಡೋದೇನು ಬೇಕಾಗೋದಿಲ್ಲ. ಮತ್ತು ಈಗ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ. ನಿಮಗೆ ಇದ್ದರೆ ಖಂಡಿತ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಸೊ ಈಗ ಟೂಟಿ ಫ್ರೂಟಿ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ. ನನ್ನ ಹತ್ರ ಇರಲಿಲ್ಲ, ಸೊ ಸ್ಕಿಪ್ ಮಾಡಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಖಂಡಿತ ನೀವು ಅದನ್ನು ಕೂಡ ಹಾಕ್ಕೊಳ್ಬೋದು. ಮಿಕ್ಸ್ ಮಾಡಿದ್ದಾಗಿದೆ. ಈಗ ಕೇಕ್ ಮೌಲ್ಡಿಗೆ ನಾವು ಮಿಕ್ಸ್ ಮಾಡಿರೋಂಥ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ನೋಡ್ಬೋದು, ಈ ರೀತಿಯಾಗಿ ಹಿಟ್ಟಿರಬೇಕು. ತೀರಾ ತೆಳ್ಳಗೆ ಮಾಡಿಕೊಂಡ್ರೂ ಕೇಕ್ ಚೆನ್ನಾಗಿ ಉಬ್ಬಿ ಬರಲ್ಲ, ಹಾಗೆ ಗಟ್ಟಿ ಇದ್ರೂ ಕೂಡ ಉಬ್ಬಿ ಬರೋದಿಲ್ಲ. ಓಕೆ, ಮೀಡಿಯಮ್ ಆಗಿರಬೇಕು ಫ್ರೆಂಡ್ಸ್. ಖಂಡಿತ ಯಾರೆಲ್ಲ ಓವನ್ ಇಲ್ದಲೇ ಕೇಕ್ ಹೆಂಗೆ ಮಾಡ್ಕೊಳ್ಳೋದು ಮನೆಯಲ್ಲಿ ಅಂತ ಅಂದ್ಕೊಳ್ತಿರೋ, ಸೊ ಈ ಒಂದು ಕೇಕನ್ನು ಖಂಡಿತ ತಯಾರಿಸಿ. ನೀವು ಮತ್ತೆ ನಿಮ್ಮ ಬರ್ತ್ಡೇಗೆ, ಮಕ್ಕಳ ಬರ್ತ್ಡೇಗೆ ಯಾವಾಗಲೂ ತಯಾರಿಸ್ತೀರಾ. ಯಾಕೆಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನಾನಂತೂ 101% ಶೋರಾಗಿ ಹೇಳ್ತೀನಿ, ಸೂಪರಾಗಿ ಬರುತ್ತೆ. ನೀವು ಖಂಡಿತ ಧೈರ್ಯವಾಗಿ ತಯಾರಿಸಿ, ಓಕೆ. ಸೊ ಈಗ ಅದ್ರ ಮೇಲೆ ನಾನು ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಕೊಳ್ತೀನಿ. ಯಾರೆಲ್ಲ ತಯಾರಿಸ್ತಿರೋ ತಪ್ಪದೆ ತಿಳಿಸಿ, ಆಯಿತಾ. ಯಾವ್ಯಾವ ಊರಿಂದ ನನ್ನ ವೀಡಿಯೋಗಳನ್ನು ನೋಡ್ತೀರಾ ಅನ್ನೋದು ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ ಡ್ರೈ ಫ್ರೂಟ್ಸ್ನೆಲ್ಲದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬಾದಾಮಿ, ದ್ರಾಕ್ಷಿ, ಗೋಡಂಬಿ ಎಲ್ಲದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಕೇಕ್ ಮಾಡೋದಕ್ಕೆ ಒಂದು ಹಳೆ ಕುಕ್ಕರ್ ಇದ್ದರೆ, ಯಾವುದಾದ್ರೂ ಕುಕ್ಕರ್ ಹಳೇದಿರುತ್ತಲ್ವ, ಅದನ್ನು ಉಪಯೋಗಿಸಿ. ಅದು ಸ್ವಲ್ಪ ಬಿಸಿ ಮಾಡಬೇಕು. ಫಸ್ಟೇ ನಾವು ಬಿಸಿ ಮಾಡಿ ಅದಕ್ಕೆ ಒಂದು ಸ್ಟ್ಯಾಂಡನ್ನು ಇಟ್ಟು, ಕೇಕ್ ನಾವು ಕುಕ್ಕರ್ ಒಳಗೆ ಏನೂ ಕೂಡ ಹಾಕ್ಕೊಂಡಿಲ್ಲ, ನೀರು ಏನು ಕೂಡ ಇಲ್ಲ. ಅದಾದಮೇಲೆ ಕೇಕ್ ಮೌಲ್ಡನ್ನು ಇಟ್ಟು ಮುಚ್ಚಿ ಒಂದು 30 ನಿಮಿಷ ಫುಲ್ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. 30 ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ. ವಾವ್, ಎಷ್ಟು ಸೂಪರಾಗಿ ಬಂದಿದೆ ಈ ಕೇಕ್. ನೀವು ನೋಡಿದ್ರೇ ಖಂಡಿತವಾಗ್ಲೂ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಅಷ್ಟೇ ಟೇಸ್ಟಿ ಇತ್ತು ಫ್ರೆಂಡ್ಸ್. ಖಂಡಿತ ನಾನು ಹೊಗಳ್ಕೊಳ್ತಾ ಇಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ನೀವು ಕೂಡ ಇದೇ ರೀತಿ ತಯಾರಿಸಿ. ನೋಡ್ಬೋದು, ಇವಾಗ ಆಗಿದೆ. ಇದು ಸೈಡಲ್ಲಿ ಎಲ್ಲ ಸ್ವಲ್ಪ ಬಿಡಿಸ್ಕೊಳ್ತೀನಿ, ಏನು ಅದು ಅಂಟ್ಕೊಳ್ಳೋದೇ ಇಲ್ಲ, ಚೆನ್ನಾಗಿ ಬರುತ್ತೆ. ಸೊ ಇವಾಗ ಏನು ಮಾಡಬೇಕು ಅಂದರೆ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಇದನ್ನು ನಿಧಾನವಾಗಿ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಟರ್ನ್ ಮಾಡಿ ನಾನು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಸೂಪರಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ಇದನ್ನು ಬೇಕು ಅಂದರೆ ನೀವು ಯಾವುದೇ ಬರ್ತಡೇಗೋ ಅಥವಾ ಏನಕ್ಕಾದರೂ ಬೇಕು ಅಂದರೆ ಮೇಲ್ಗಡೆ ಕ್ರೀಮನ್ನು ಹಾಕಿ ಅದಕ್ಕೆ ನೀವು ವಿಶಸ್ನ ತಿಳಿಸ್ಬೋದು. ಸೊ ಈಗ ಇದನ್ನು ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಫ್ಲಫಿಯಾಗಿ ಬಂದಿದೆ ಕೇಕು. ಸೊ ಈ ಸ್ಪಾಂಜಿಯಾಗಿರುವಂತಹ ಕೇಕನ್ನು ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಬಾಯ್, ಸಿ ಯು, ಟೇಕ್ ಕೇರ್.